ನಮಸ್ಕಾರ ವೀಕ್ಷಕರೇ. ಜನ್ಮ ನಕ್ಷತ್ರ ಫಲ ವಿಚಾರ. ಶಿಶುವಿನ ಜಲಪತ್ರೆಯನ್ನು ಬರೆದ ನಂತರ ಶಿಶುವು ಜನಿಸಿದ ನಕ್ಷತ್ರ ಯಾವುದು, ಎಷ್ಟನೇ ಪಾದ ಮತ್ತು ರಾಶಿ ಯಾವುದು ಎಂಬುದು ತಿಳಿಯುವುದು. ನಂತರ ಯಾವ ದೇಶ ಮಾತೃಗರ್ಭದಲ್ಲಿ ಗತವಾಗಿ ಉಳಿಕೆ ಎಷ್ಟು ಎಂಬುದು ಸಹ ತಿಳಿಯುವುದು. ಇವೆಲ್ಲ ವಿಷಯ ತಿಳಿದ ನಂತರ ಜಾತಕರ ನಕ್ಷತ್ರ ಫಲವೇನು, ಕಂಟಕಗಳು ಎದುರಾಗುವುದು, ಜಾತಕ ಅಂದಾಜು ಆಯಸ್ಸು ಎಷ್ಟು ಎಂಬುದನ್ನು ತಿಳಿಯಬಹುದು. ಆಯುರ್ವೇದ ಅಧ್ಯಾಯದಿಂದ ಈಗ ನಕ್ಷತ್ರ ಫಲಗಳನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ. ಮೊದಲನೆಯದು ಅಶ್ವಿನಿ ನಕ್ಷತ್ರ ಜನನ. ಅಶ್ವಿನಿ ನಕ್ಷತ್ರ ಜನಿತರು ಶುಭ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಬುದ್ಧಿವಂತರು, ಭೋಗಿಗಳು, ಅಲಂಕಾರ ಪ್ರಿಯರು, ಸುಂದರರು, ಸಾರ್ವಜನಿಕ ಪ್ರಿಯರು, ಸಮರ್ಥರು, ಆದರೆ ಚಂಚಲ ಬುದ್ಧಿಯುಳ್ಳವರು, ರಾಜ್ಯಮಾನ್ಯರು, ಸಂಗೀತ ಪ್ರೀತಿಯರು, ದೀರ್ಘಾಯುಷ್ಯಗಳು ಆಗುವರು. ಕಂಟಕಗಳು ಏನೆಂದರೆ, ಅಶ್ವಿನಿ ನಕ್ಷತ್ರದ ಮೊದಲ ಭಾಗದಲ್ಲಿ 2 ಗಳಿಗೆಯಲ್ಲಿ ಶಿಶುವಿಗೆ ಗಂಡು ಎಂದರೆ 1ನೇ ವರ್ಷದಲ್ಲಿ ಅಗ್ನಿ ಭಯವು ಎಂದರೆ ಚುಟುಕಿ ಬೀಳುವುದು, 2ನೇ ವರ್ಷದಲ್ಲಿ ಜ್ವರದ ಭಯವು, 3ನೇ ವರ್ಷದಲ್ಲಿ ಉದರ ಶೆಲೆಯು, 5ನೇ ವರ್ಷದಲ್ಲಿ ನೇತ್ರಪೀಡೆಯು, 6ನೇ ವರ್ಷದಲ್ಲಿ ಪ್ರಾಣ ಭಯವು, 10ನೇ ವಯಸ್ಸಿನಲ್ಲಿ ಧನಹಾನಿ ಭಯ ಉಂಟಾದರೆ, 20ನೇ ವಯಸ್ಸಿನಲ್ಲಿ ಮೆಹಸಂಬಂಧಿ ರೋಗ ಸೂಚನೆಯು, 24ನೇ ವಯಸ್ಸಿನಲ್ಲಿ ಮೃಗಗಳಿಂದ ಭಯವು, ಚೂರ ಭಯವು, 40ನೇ ವಯಸ್ಸಿನಲ್ಲಿ ರೋಗದಿಂದ ಕಂಟಕವು. ಈ ಕಂಟಕಗಳನ್ನು ದಾಟಿದರೆ ಜಾತಕ ಅಂದಾಜು ಆಯುವು 70ರಿಂದ 75 ವರ್ಷಗಳು.